ಇದು ಮೂರನೇ ಅತಿ ಮುಖ್ಯ ತಪ್ಪು. ಇದರಲ್ಲಿ ಏನು ಅಂತ ಹೇಳಿದರೆ, ಈ ಇಂಗ್ಲೀಷ್ನಲ್ಲಿ ಪೆನ್ನಿ ಸ್ಟಾಕ್ಸ್ ಅಂತ ಹೇಳ್ತಾರೆ. ನಾವು ಅದನ್ನು ಕನ್ನಡದಲ್ಲಿ ನಾಲ್ಕಾಣೆ ಶೇರು ಅಂತ ಹೇಳ್ಬೋದು, ಅಥವಾ ಈಗ ನಾಲ್ಕಾಣೆ ಇಲ್ಲದ ಕಾರಣ ಎಂಟಾಣೆ ಶೇರ್ ಅಂತ ಕೂಡ ಹೇಳ್ಬೋದು ಬೇಕಿದ್ರೆ. ಮುಖ್ಯವಾಗಿ ಏನು ಅಂತ ಹೇಳಿದರೆ, ಬಹಳ ಕಡಿಮೆ ಬೆಲೆಗೆ ಎಲ್ಲಿಯೂ ಟ್ರೇಡ್ ಆಗದೆ, ಯಾವುದೇ ಒಂದು ಆ್ಯಕ್ಟಿವಿಟಿ ಇಲ್ಲದೆ ಲಾಸ್ ಆಗುವಂಥ ಕೆಲವು ಕಂಪನಿ ಇರುತ್ತೆ. ಅವರ ಹೆಸರು ಕೂಡ ಯಾರೂ ಕೇಳಿರೋದಿಲ್ಲ. ಅಂಥ ಶೇರುಗಳು ಹೆಚ್ಚಾಗಿ BSEಯಲ್ಲಿ Z ಕ್ಯಾಟಗರಿಯಲ್ಲಿ ಬರ್ತದೆ. ಅಂಥ ಶೇರುಗಳು ಹಲವಾರು ಇರ್ತದೆ. ಅವರೆಲ್ಲ 1 ರೂಪಾಯಿಗೆ, 2 ರೂಪಾಯಿಗೆ, 3 ರೂಪಾಯಿಗೆ ಕುಳಿತಾ ಇರ್ತದೆ. ಇಂಥ ಶೇರುಗಳು ಒಂದು ಬೂಮ್ ಟೈಮ್ ಬರ್ತದೆ ಶೇರ್ ಮಾರ್ಕೆಟಲ್ಲಿ, ಬುಲ್ ಫೇಸಲ್ಲಿ ಸಡನ್ನಾಗಿ ಮೇಲೆ ಏರಲಿಕ್ಕೆ ಶುರುವಾಗ್ತದೆ. 1 ರೂಪಾಯಿ ಇರುವ ಶೇರು ಸುಮಾರು 10 ರೂಪಾಯಿ ಆಗ್ತದೆ, 50 ರೂಪಾಯಿ ಆಗ್ತದೆ, 100 ರೂಪಾಯಿ ಆಗ್ತದೆ, 200, 400 ರೂಪಾಯಿವರೆಗೆ ಹೋದ ನಿದರ್ಶನ ಕೂಡ ಉಂಟು. ಇದು ಈ 1 ರೂಪಾಯಿಯ ಶೇರು 400 ರೂಪಾಯಿ ಆಗೋದು ಹೇಗೆ? ಇದು ಬಹಳ ಅಪಾಯಕಾರಿಯಾದ ಒಂದು ಸಂಸ್ಕೃತಿ ಇದು. ಇದರ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯ ಎಲ್ಲ ಹೂಡಿಕೆದಾರರು ಇರಲೇಬೇಕು. ಈ ಪೆನ್ನಿ ಸ್ಟಾಕ್ಸ್ ಅಥವಾ ನಾಲ್ಕಾಣೆ ಷೇರುಗಳ ಬಗ್ಗೆ ಬಹಳ ಕೇರ್ಫುಲ್ ಆಗಿರಬೇಕು. ಇಲ್ಲಿ ಏನು ನಡೀತದೆ ಅಂತ ಹೇಳಿದರೆ, ಈ ಶೇರ್ ಬೂಮಿಂಗ್ ಟೈಮ್ನಲ್ಲಿ ಎಲ್ಲರೂ ಶೇರಿಗೆ ದುಡ್ಡು ಹಾಕುವರೆ, ಭಾಳಷ್ಟು ದುಡ್ಡು ಬರ್ತದೆ. ಆಗ ಇಂಥ ಈ ಮಲಗಿಕೊಂಡಿರುವ ನಿದ್ದೆ ಮಾಡುವಂತಹ ಕಂಪನಿಗಳ ಪ್ರೊಮೋಟರ್ಸ್, ಅದರದ್ದೇ ಕಂಪನಿಯ ಜನಗಳು, ಅದರ ಬಹಳ ಗಾತ್ರದಲ್ಲಿ ಶೇರುಗಳನ್ನು ಇಟ್ಟುಕೊಂಡಿರುವಂಥ ಮಾಲೀಕರು ಈ ಶೇರನ್ನು ಆರ್ಟಿಫಿಷಿಯಲ್ ಆಗಿ ಒಂದು ಮೋಸದ ವಂಚನೆಯ ರೀತಿಯಿಂದ ಅದನ್ನು ಮೇಲೆ ಕೊಂಡೋಗಲಿಕ್ಕೆ ಶುರು ಮಾಡ್ತಾರೆ. ಅವರೊಂದು ಗ್ರೂಪ್ ಮಾಡ್ಕೊಂಡು ಒಂದು 10 ಜನ ಒಬ್ಬ ಇನ್ನೊಬ್ಬನಿಂದ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. 1 ರೂಪಾಯಿ ಇರೋದನ್ನು ಇನ್ನೊಬ್ಬ 2 ರೂಪಾಯಿ ತಗೊಳ್ತಾನೆ, ಇನ್ನು ಅವನ ಸ್ನೇಹಿತ 3 ರೂಪಾಯಿಗೆ ತಗೊಳ್ತಾನೆ, ಅವನ ಸ್ನೇಹಿತ 5 ರೂಪಾಯಿಗೆ ತಗೊಳ್ತಾನೆ. ಈ ಥರ ಒಂದೇ ದಿನದಲ್ಲಿ ಒಂದು ರೌಂಡ್ ಬರುವಾಗ 1 ರೂಪಾಯಿ ಇರೋದು 10 ರೂಪಾಯಿ ಆಗ್ತದೆ. ಇದು ಪೇಪರ್ನಲ್ಲಿ ಇದು ಪಬ್ಲಿಷ್ ಆಗ್ತದೆ, ಜನರಿಗೆ ಕಾಣ್ತದೆ, ಓ ಈ ಶೇರ್ 1 ರೂಪಾಯಿ ಇರೋದು 10 ರೂಪಾಯಿ ಆಯಿತು ಅಂತ. ಇದೆಲ್ಲ ಒಂದು ಗ್ರೂಪಿನ ಒಳಗೆ ಇರುವಂಥ ವ್ಯಕ್ತಿಗಳು ಮಾಡಿಕೊಂಡದ್ದು, ಎಲ್ಲ ಡಮ್ಮಿ ಟ್ರೇಡಿಂಗು, ನಿಜವಾದ ಟ್ರೇಡಿಂಗ್ ಅಲ್ಲ. ಇದರಲ್ಲಿ ಹಣ ಕೂಡ ಅತ್ಯಂತ ವಿನಿಮಯ ಆಗುವುದಿಲ್ಲ. ಇದೆಲ್ಲ ಅವರೊಳಗೆ ಮಾಡಿಕೊಂಡಿದ್ದ ಒಂದು ಷಡ್ಯಂತ್ರ. ಅದರ ಜೊತೆಗೆ ಒಂದು ನ್ಯೂಸ್ ಐಟಮ್ ಕೂಡ ಪೇಪರ್ನಲ್ಲಿ ಬಿಡ್ತಾರೆ, 1 ರೂಪಾಯಿ ಇರೋದು 10 ರೂಪಾಯಿ ಆಯಿತು. ಯಾಕೆಂತ ಹೇಳಿದರೆ, ಇದಕ್ಕೊಂದು ಯಾವುದೊಂದು ಅಮೇರಿಕದ ಕೊಲಬರೇಷನ್ ಬರ್ತಾ ಉಂಟು, ಇವರಿಗೆ ಯಾವುದೊಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ, ಇವರದ್ದು ಬಹಳ ಎಕ್ಸ್ಪಾನ್ಷನ್ ಪ್ಲ್ಯಾನ್ ಉಂಟು ಅಂತ ಒಂದು ಕತೆ ಹೇಳ್ತಾರೆ. ಸೊ ಈ ಕತೆ ಮತ್ತು ಈ ಶೇರ್ನ ಬೆಲೆ ವೃದ್ಧಿ ಆಗೋದನ್ನು ನೋಡುವಾಗ ಜನರಿಗೆ ಆಸಕ್ತಿ ಉಂಟಾಗ್ತದೆ. ಹೀಗೆ 10 ರೂಪಾಯಿಗೆ ಜನ ತಗೊಳ್ಳಿ ಶುರು ಆಗ್ತಾರೆ, ಬಹಳ ಬೇಗ 20 ಆಗ್ತದೆ, 50 ಆಗ್ತದೆ. ಪ್ರೊಮೋಟರ್ಸ್ ಅದನ್ನು ಪುಷ್ ಮಾಡ್ಕೊಂಡಿರ್ತಾರೆ, ಮೇಲೆ ಕೊಂಡೋಗ್ತಾ ಇರ್ತಾರೆ. ಇದೇ ರೀತಿಯಲ್ಲಿ ಈ 1 ರೂಪಾಯಿ ಕೊನೆಗೆ 100, 200, 300, 400 ರೂಪಾಯಿ ಆದಾಗ ಪ್ರೊಮೋಟರ್ಸ್ ಅದನ್ನು ಸೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರು ಸೇಲ್ ಮಾಡಲಿಕ್ಕೆ ಶುರು ಮಾಡಿ ಈ ಕತೆ ಹೇಳೋದನ್ನೆಲ್ಲ ವಿಡ್ರಾ ಮಾಡ್ತಾರೆ. ಸಂಪೂರ್ಣವಾಗಿ ಸೇಲ್ ಮಾಡಿ ಅವರ ಕೈಯಲ್ಲಿರೋದನ್ನೆಲ್ಲ ಖಾಲಿ ಮಾಡಿಕೊಂಡು ಸಾಕಷ್ಟು ದುಡ್ಡು ಅವರು ದೋಚಿಕೊಳ್ತಾರೆ ಮಾರ್ಕೆಟಿಂದ. ಮರುದಿನದಿಂದ ಶೇರ್ನ ಬೆಲೆ ಇಳಿಲಿಕ್ಕೆ ಶುರುವಾಗ್ತದೆ. ಸೊ ಆವಾಗ ಯಾರೆಲ್ಲ ಅಮಾಯಕರದಲ್ಲಿ ದುಡ್ಡು ಹಾಕಿದರೆ ಎಲ್ಲ ದುಡ್ಡು ಕಳ್ಕೊಳ್ತಾರೆ. ಈ ಥರ ಪೆನ್ನಿ ಸ್ಟಾಕ್ಸ್ ಅಥವಾ ಈ ನಾಲ್ಕಾಣೆ ಶೇರುಗಳಿಂದ ಬಹಳ ದೂರ ಇರಬೇಕು. ಇದು ಬಹಳ ದೊಡ್ಡ ಸ್ಕ್ಯಾಮು. ಅದರಲ್ಲಿ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ಆದರೆ ಈ ಥರ ಒಂದು ಮಿತಿ ಇಲ್ಲದೆ ಬಹಳ ಸಣ್ಣ ಸಮಯದಲ್ಲಿ ಈ ಥರ ಷೇರು ಮೇಲೆ ಏಳೋದು ಯಾವುದೇ ಒಂದು ಕಾರಣ ಇಲ್ಲದೆ ಇದು ಖಂಡಿತವಾಗಿ ಒಂದು ಸ್ಕ್ಯಾಮಿನ ಲಕ್ಷಣ. ಇಂಥ ಶೇರುಗಳಿಂದ ಅದು ಖಂಡಿತವಾಗಿ ದೂರ ಇರಬೇಕು. ಇದು ನಾವು ಶೇರುಗಳಲ್ಲಿ ಮಾಡುವಂಥ ಮೂರನೇ ಅತಿ ಮುಖ್ಯವಾದ ತಪ್ಪು.